ಶಿರಾ ತಾಲೂಕು ಬುಕ್ಕಾಪಟ್ಟಣ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸುಮಾರು 14 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ ಹಿರಿಯ ಶಿಕ್ಷಕಿ ಮಂಜುಳಾ ಅವರ ಸನ್ಮಾನ ಹಾಗೂ ಬೀಳ್ಕೊಡುಗೆ ಸಮಾರಂಭವನ್ನು ಉದ್ಘಾಟಿಸಿದರು. ನಂತರ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಿಆರ್ ಮಂಜುನಾಥ್ ರವರು ಮಾತನಾಡಿ, ಸರ್ಕಾರಿ ನೌಕರರು ವರ್ಗಾವಣೆ ಮುಂಬಡ್ತಿ ನಿವೃತ್ತಿ ಹೊಂದುವುದು ಸಾಮಾನ್ಯ ಸಂಗತಿಯಾಗಿದೆ. ಆದರೆ ಅವರು ಅಲ್ಲಿಂದ ನಿರ್ಗಮಿಸಿದ ನಂತರವೂ ಅವರ ಹೆಸರು ಉಳಿಯುವಂತಾಗಲು ಅವರು ಮಾಡಿದ ಉತ್ತಮ ಕೆಲಸಗಳು ಅವರ ಹೆಸರನ್ನ ಶಾಶ್ವತವಾಗಿ ಉಳಿಸುವಂತಾಗುತ್ತವೆ ಎಂದು ಅಭಿಪ್ರಾಯಪಟ್ಟರು. ವಿಜಯಪುರವನ್ನ ಬುಕ್ಕಾಪಟ್ಟಣ ಶಾಲೆಯಲ್ಲಿ ವಯೋನಿವೃತ್ತಿ ಅಧಿಕಾರದ ಮತ್ತು ಬೀಳ್ಕೊಡುಗೆ ಸಮಾರಂಭ ಮಾಡಿದ್ರು. ನಾನು ಅವ್ರ ತಮ್ಮನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೆ. ಇದೆಲ್ಲ ನೋಡಿ ನನಗೆ ಭಾಳ ಖುಷಿ ಆಯಿತು. ಏಕೆಂದರೆ ಶಿಕ್ಷಕರು ಸಿಗೋದೊಂದು ಅಪರೂಪದ ಒಂದು ಗೌರವ ಸಮರ್ಪಣೆ ಇದು. ಈ ಮಕ್ಕಳ ಒಡನಾಟ, ಮಕ್ಕಳ ಪ್ರೀತಿ, ಅವರ ಒಂದು ಇದು ನಮಗೆ ನಿಜಕ್ಕೂ ಕೂಡ ನಮ್ಮ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಿದಂಗೆ. ನಾವೇನು ಶಿಕ್ಷಕರಾಗಿ ಸೇವೆ ಸಲ್ಲಿಸಿರ್ತೀವೋ ಅದು ಸಾರ್ಥಕ ಆಗಬೇಕು ಅಂದರೆ ಮಕ್ಕಳ ಅಭಿಮಾನ ಪ್ರೀತಿ ನಮಗೆ ತೋರ್ಪಡೆ ಆದಾಗಲೇ ಅದು ಗೊತ್ತಾಗೋದು. ಹಾಗಾಗಿ ಇವತ್ತು ಆ ಮಕ್ಕಳ ಪ್ರೀತಿ ನೋಡಿದಾಗ ನನಗೆ ತುಂಬ ಖುಷಿಯಾಯಿತು. ನಮ್ಮ ಅಕ್ಕನಲ್ಲಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದು ಮಕ್ಕಳ ಒಡನಾಟನೆಲ್ಲ ಭಾಳ ಹತ್ತಿರದಿಂದ ನೋಡಿದೆ. ಅದು ನೋಡಿ ನನಗೆ ತುಂಬ ಸಂತೋಷ ಆಯಿತು. ಸರ್, ಅದೇ ಊರಿನ ಗ್ರಾಮಸ್ಥರು ಆಮೇಲೆ ಶಾಲಾ ಟೀಚರ್ಸ್ಗಳು ಎಲ್ಲ ಒಂದು ಒಳ್ಳೆ ಅಭಿಪ್ರಾಯ ಇದೆ ಅಲ್ಲ ಅವ್ರಿಗೆ, ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈ ಊರಿನ ಗ್ರಾಮಸ್ಥರು ಶಾಲೆಗೆ ತುಂಬ ಹೃದಯದ ಒಂದು ಸಹಕಾರ ಕೊಡ್ತಾ ಇದ್ದಾರೆ, ಎಲ್ಲ ರೀತಿ ಸಹಕಾರ ಕೊಡ್ತಾ ಇದ್ದಾರೆ. ಆ ಒಂದು ಸಹಕಾರ ಇದ್ದರೆ ಒಂದು ಶಾಲೆ ಉದ್ಧಾರ ಆಗುತ್ತೆ. ಈ ಸಂದರ್ಭದಲ್ಲಿ ಮುಖಂಡರಾದ ಬಿಆರ್ಎಂ ಸತ್ಯನಾರಾಯಣ, ಶಿವಕುಮಾರ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ದಿವಾಕರ, ಮುಖ್ಯ ಶಿಕ್ಷಕ ಸಿದ್ದರಾಮಣ್ಣ, ಎಸ್ಟಿಎಂಸಿ ಅಧ್ಯಕ್ಷರಾದ ದಯಾನಂದ, ಸದಸ್ಯರಾದ ಜಗನ್ನಾಥ್, ಕುಮಾರ್, ದೇವರಾಜಮ್ಮ, ರಾಧಮಣಿ, ಸಲ್ಮಾಬಾನು, ಮಾಜಿ ಅಧ್ಯಕ್ಷರಾದ ಆಟೋ ಕಾಂತರಾಜು, ಸಿಆರ್ಪಿ ರಾಜಣ್ಣ, ಸಹ ಶಿಕ್ಷಕರಾದ ಗಿರೀಶ್, ಹನುಮಂತೇಗೌಡ, ನರಸಿಂಹಮೂರ್ತಿ, ಅನಿತಾ, ಶ್ರುತಿ, ಸವಿತಾ, ಜ್ಯೋತಿ, ಸೌಮ್ಯ, ಮೆಹಬೂಬಿ ಸೇರಿದಂತೆ ಗ್ರಾಮಸ್ಥರು, ಪೋಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ. ಸಹೋದ್ಯೋಗಿ ಮಿತ್ರರಾದ ವಿಜಯ ಮೇಡಮ್ ಹಾಗೂ ನಾವು ಸಹೋದರಿ ಸಮಾನದಂಥ ವಿಜಯ ಮೇಡಮ್ ಅವರು ಇಂದು ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರು ಸುಮಾರು 13 ವರ್ಷಗಳ ಕಾಲ ಈ ಒಂದು ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ, ನಾವು ಕೂಡ ಅವರ ಜೊತೆ ಒಂದು 6 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿದ್ವಿ. ಅವರು ನಮಗೆ ಒಂದು ಸಹೋದರಿ ಸಮಾನವಾಗಿ ಎಲ್ಲದರಲ್ಲೂ ಸಹ ಒಂದು ಮಾರ್ಗದರ್ಶನವನ್ನು ನೀಡ್ತಾಯಿದ್ರು. ಅವರು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಪ್ರತಿಭಾ ಕಾರಂಜಿ ಇರ್ಬೋದು, ಅಥವಾ ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಎಲ್ಲದರಲ್ಲೂ ಕೂಡ ಮಕ್ಕಳನ್ನ ತುಂಬ ಚೆನ್ನಾಗಿ ಎಲ್ಲನೂ ರೆಡಿ ಮಾಡ್ತಾಯಿದ್ರು. ನಮ್ಮ ಶಾಲೆಗೆ ಪ್ರತಿಭಾ ಕಾರಂಜಿ ಇರ್ಬೋದು. ಸರ್, ನೀವು ಇದರಲ್ಲ ಅವ್ರ ಜೊತೆಗಿಲ್ಲಿ ನಿಮ್ಮ ಒಡನಾಟ ಅವರಲ್ಲಿ ಯಾವ ಥರ ಇದೆ? ಎಲ್ಲ ಪ್ರತಿಭಾ ಕಾರಂಜಿ ಇರ್ಬೋದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಒಟ್ಟಾಗಿ ನಾವು ಜೊತೆಯಲ್ಲಿ ಕೆಲಸ ಮಾಡ್ತಿದ್ವಿ. ನಮ್ಮ ಶಾಲೆಗೆ ಅತಿ ಹೆಚ್ಚು ಪ್ರಶಸ್ತಿಗಳು ಬರಬೇಕು ಅಂತ ತುಂಬ ಶ್ರಮ ವಹಿಸ್ತಾ ಇದ್ದೀವಿ. ಇಲ್ಲಿ ಬಂದಾಗ ಈ ಶಾಲೆ ನೋಡಿ ಯಾಕೆ ಇಲ್ಲಿ ಬರೋಣ ಅಂತ ಅನಿಸ್ತು ನನಗೆ ಸ್ಟಾರ್ಟಿಂಗ್ ನೋಡಿ. ಆಮೇಲೆ ಅಡ್ಜಸ್ಟ್ ಆಯಿತು. ಆಮೇಲೆ ಮಕ್ಕಳು ಕೂಡ ಇಲ್ಲಿ ಹೇಳಿದ ಮಾತು ಕೇಳ್ತಾ ಇಲ್ಲ. ನಾನು ಸ್ವಲ್ಪ ಹೊಡೆಯೋದು ಜಾಸ್ತಿ ಮಕ್ಕಳಿಗೆ. ಪೇರೆಂಟ್ಸ್ ಹೇಳ್ತಾ ಇದ್ದೆ, ನನ್ನ ಮಕ್ಕಳಿಗೆ ಹೊರೆ ಕೊಡ್ತೀನಿ, ನನ್ನ ಹತ್ರ ಮಕ್ಕಳು ಕಲಿಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ ಅಂತ ಹೇಳ್ತಾ ಇದ್ದೆ. ಅವರು ಇಲ್ಲ ಮೇಡಮ್, ನೀವು ಒದೆ ಕೊಟ್ಟಾದರೂ ನಮ್ಮ ಮಕ್ಳಿಗೆ ಕಲಿಸ್ಬೇಕು ಹೀಗೆ ಬಿಟ್ಟಿನ ಅಂತ ಹೇಳ್ತಾ ಇದ್ದೆ ಪೇರೆಂಟ್ಸ್ಗಳು. ಹಾಗಾಗಿ ಬಿಟ್ಟು ನಾನು ಮಕ್ಕಳ ಸ್ವಲ್ಪ ಶಿಸ್ತನ್ನು ಪಾಲನೆ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಬಂದೆ. ಅಲ್ಲಿ ಸಪೋರ್ಟಿವ್ ಆಗಿ ಪರಮೇಶ್ವರ ಸರ್ ಅವರು ಕೂಡ ಮೇಡಮ್ ನೀವು ಹೆಂಗೆ ನಮ್ಮ ಮಕ್ಕಳುಗಳು ಕಲಿತೇವೆ, ನೀವು ಕಲಿಸಿ ಅಂತ ಹೇಳಿದ್ರು. ಒದೆ ಕೊಟ್ಟು ಎಷ್ಟು ಕೇಳ್ತಾ ಇರಲಿಲ್ಲ. ಆಮೇಲೆ ನಾನು ಇಲ್ಲಿಗೆ ಬಂದ ಉದ್ದೇಶ ನಾನು ಟೀಚರ್ ಆಗಬೇಕು ನಾನು ಅಂದ್ಕೊಂಡೇ ಇರಲಿಲ್ಲ. ಆದರೂ ಅವರು ಶಾಲೆ ಬಗ್ಗೆ ಹೆಚ್ಚಿನ ಅವರ ಒಂದು ವೃತ್ತಿಯ ವೇಳೆಯಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾ ಇದ್ದರು. ಮಕ್ಕಳ ಬಗ್ಗೆಯೂ ಕೂಡ ಅವರು ತುಂಬ ದೊಡ್ಡ ಮಕ್ಕಳನ್ನ ಜಾಸ್ತಿ ಗಮನಿಸ್ತಾರೆ. ಈ ದಿನ ಬೀಳ್ಕೊಡುಗೆ ಸಮಾರಂಭವನ್ನು ಬುಕ್ಕಾಪಟ್ಟಣ GMHPS ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಸುಸಂದರ್ಭದಲ್ಲಿ ಹಿಂದಿ ಟೀಚರ್ ಆಗಿರ್ತಕ್ಕಂಥ ನಮ್ಮ ವಿಜಯ ಮೇಡಮ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಎಲ್ಲ ಅಕ್ಕಪಕ್ಕದ ಶಾಲೆಯ ಟೀಚರ್ಸ್ಗಳು ಬಂದು ಹಾಗೂ ನಮ್ಮ STMCಯ ಎಲ್ಲ ಸರ್ವ ಸದಸ್ಯರು ಹಾಗೂ ಸಹ ಶಿಕ್ಷಕರು, ಮುಖ್ಯ ಶಿಕ್ಷಕರು ಹಾಗೂ ಆಜುಬಾಜಿನ ಗ್ರಾಮಸ್ಥರು, ಪಂಚಾಯತಿ ಎಲ್ಲ ಮೆಂಬರ್ಸ್ಗಳು ಬಂದು ಭಾಳ ಸಹಕಾರದಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ಹಾಗೂ ನಮ್ಮ ವಿಜಯ ಮೇಡಮ್ ಅವರಿಗೆ